ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇಂದೂಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್. ಸುಮಾರು ದಿವಸ ಆಗಿದೆ ನಾನು ವ್ಲಾಗ್ ಹಾಕಿ ಇವತ್ತು ಹಾಕ್ತಾಯಿದ್ದೀನಿ. ಏನಿದು ಸ್ಟಾರ್ಟಿಂಗು ಶಾಪಿಂಗ್ ಮಾಲ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಿರ್ಬೋದು. ಹೌದು, ಏಪ್ರಿಲಲ್ಲಿ ನನ್ನ ಮಗನ ಬರ್ಡೇ ಇತ್ತು. ಹಾಗಾಗಿ ನಾನು ನೈಟ್ ಅವತ್ತು ಸಂಜೆ ನಾವು ಲೇಟಾಗಿ ಹೋದ್ವಿ. ನಾನು ನನ್ನ ಮಗ ಡ್ರೆಸ್ ತೊಗೊಂಬರೋಣ ಅಂತೇಳಿ ಹೋಗಿದ್ದೆ. ನಾವು ಅಲ್ಲಿಂದ ಡ್ರೆಸ್ ತೊಗೊಂಬರ್ಸೋಕ್ಕೆ ನೈಟ್ ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಎರಡನೇ ಮಗ ಬಂದು ಅವ್ರ ಅಣ್ಣಂಗೋಸ್ಕರ ಕೇಕ್ ತೊಗೊಂಬಂದು ಸರ್ಪ್ರೈಸಾಗಿ ಅವ್ನು ಕೇಕ್ ಕಟ್ ಮಾಡಿಸ್ತಾ, ಒಂದು ಸಣ್ಣದು ಗಿಫ್ಟ್ ಕೊಟ್ಬಿಟ್ಟು ಅವನಿಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿಸ್ತಾ. ಇಷ್ಟೇ ನನ್ನ ಮಗಂದು ಒಂದು ಸಿಂಪಲ್ ಆಗಿರುವಂಥ ಬರ್ಡೇ ಸೆಲೆಬ್ರೇಟ್ ನಾವು ಮಾಡಿದ್ದು. ನೈಟು 12 ಅವ್ರ ಅಪ್ಪ ಬರ್ಸೋ 12:30 ಆಗೋಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ಕಟ್ಟಿಂಗ್ ಮಾಡಿ ಎಲ್ಲ ನೈಟೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಾವು ಮಲ್ಕೊಂಡಿದ್ದೆ. ಅವತ್ತು ನೈಟು ಒಂದು 3 ಆಗೋಯಿತು. ನನ್ನ ಮಗನಿಗೆ 17 ತುಂಬಿ 18ನೇ ವರ್ಷಕ್ಕೆ ಬಿದ್ದಿದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಬೇಕು. ಎಲ್ಲರೂ ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸಿ ಅವತ್ತು ನೈಟ್ ಅವ್ನು ಕೇಕ್ ಕಟ್ ಮಾಡಿ ಅಷ್ಟೇ ನಾವು ಸಿಂಪಲಾಗಿ ಮಾಡ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಅವನು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದು ಅವನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ದೇವಸ್ಥಾನಕ್ಕೆ ಅಂತೇಳಿ ರಾಯರ ಮಠಕ್ಕೆ ಹೋಗಿದ್ದ. ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ. ಅವನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ ಅವತ್ತು ನಾನು ನಾನ್ ವೆಜ್ ಮಾಡೋಣ ಅಂತೇಳಿ ನಾನ್ ವೆಜ್ ಕೇಳಿದೆ, ಏನಾದ್ರು ಮಾಡಿಮ್ಮ ಅಂತ. ಹಾಗಾಗಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡೋಣ ಅಂಥೇಳಿ ಚಿಕನ್ ಸಾಂಬಾರ್ದು ನಿಮ್ಗೊಂದು ರೆಸಿಪಿ ಹಾಕಿದ್ದೀನಿ. ಕಬಾಬ್ದು ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ, ಲಾಂಗ್ ವಿಡಿಯೋ ಆಗುತ್ತೆ. ಸೊ ಇವಾಗ ನಾನು ಬರೀ ಚಿಕನ್ ಕಬಾಬ್ದು ರೆಸಿಪಿ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಳ್ಳಿ. ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಇದು ಮಾಡಿ ನೋಡಿ ಒಂದ್ಸಲ ನೀವು ಕೂಡ. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾವು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಯಾವಾಗಲೂ ಹುರ್ಕೊಳ್ತಾ ಇದ್ದಿದ್ದು. ಬಟ್ ನನ್ನ ಹತ್ರ ಅವತ್ತು ಒಣಮೆಣಸಿನ್ಕಾಯಿ ಇರಲಿಲ್ಲ, ಖಾರದ ಮೆಣಸಿನ್ಕಾಯಿ. ಹಾಗಾಗಿ ನಾನು ಸ್ವಲ್ಪ ಮೆಣಸಿನ ಪುಡಿನ ಹಾಕೋಣ ಅಂಥೇಳಿ ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದೆ. ಈರುಳ್ಳಿ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಸ್ವೀಟ್ ಮಾಡಿಬಿಡುತ್ತೆ ಅದು. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿಲಿ ಒಂದು ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಶುಂಠಿ ಹಾಕ್ಕೊಳ್ಳೋದು. ಆ ರೀತಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಧನಿಯಾ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ನೀವು ಇಲ್ಲಿ ಒಂದು ಸಲ ಧನಿಯಾ ಪುಡಿ ಬದಲು ಧನಿಯಾ ಹಾಕಿ ಮಾಡಿ ನೋಡಿ, ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಈ ಸ್ವಲ್ಪ ಧನಿಯಾ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಇಲ್ಲಿ ನಾನು ಚಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಚಕ್ಕೆ ಲವಂಗ ತೊಗೊಂಡ್ರೆ ಸಾಕು. ಇದು 1.5 kg ಕ್ವಾಂಟಿಟಿ ನಾನು ಹಾಕ್ತಾ ಇರೋದು. ಇದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಣಸು, ಬೆಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಖಾರ ಇರೋದ್ರಿಂದ ನಾವು ಮೆಣಸಿನ ಪುಡಿನ ನೋಡಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಮೆಣಸು ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಕೆಲವರು ಇದಕ್ಕೇನು ಮಾಡ್ತಾರೆ, ನಾನ್ ವೆಜ್ ಸಾಂಬಾರಿಗೆ ಮಸಾಲೆ ಸಾಂಬಾರಿಗೆಲ್ಲ ಗಸಗಸೆ, ಹುರ್ಗಡ್ಲೆ ಎರಡೂ ಹಾಕ್ತಾರೆ ಕೆಲವರು ಹಾಕೋರು. ಬಟ್ ಇಲ್ಲಿ ಗಸಗಸೆ ಇರಲಿಲ್ಲ, ಹಾಗಾಗಿ ಹುರ್ಗಡ್ಲೆಯಿಂದ ಸ್ವಲ್ಪ ಹಾಕ್ಕೊಳ್ತೇನೆ. ಈ ಹುರ್ಗಡ್ಲೆ ಹಾಕ್ಕೊಳ್ಳೋದು ಏನಕ್ಕೆ, ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೇ. ಹುರ್ಗಡ್ಲೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಕಾಯಿ ನೋಡಿ ಇಲ್ಲೊಂದು ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಕಾಯಿ ಇಲ್ಲಿ 1.5 kgಗೆ ಇಲ್ಲಿ ನಾನು ಅರ್ಧ ಹೋಳಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಹುರ್ಕೊಂಡಿರೋದನ್ನು ಒಂದು ತಟ್ಟೆಗೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಕೂಡ ಹಾಕ್ಕೊಂಡು ನಾನು ಆರ್ಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕಿದ್ಮೇಲೆ ಇಲ್ಲಿ ನಾನು ಅದೇ ಕುಕ್ಕರ್ಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಅಷ್ಟು ಕಟ್ ಮಾಡಿ ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಸ್ವಲ್ಪ ಇದು ಫ್ರೈ ಆದಮೇಲೆ ಇಲ್ಲಿ ನಾನು ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ 4 ಸಲ ಚೆನ್ನಾಗಿ 1.5 kg ಚಿಕನ್ ಅಷ್ಟೊಂದು ತೊಳೆದಿಟ್ಕೊಂಡಿದ್ದೀನಿ. ಆ ಚಿಕನ್ನ ಇದಕ್ಕೆ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಕುಕ್ಕರ್ಗೆ ಹಾಕಿದ ಮೇಲೆ ನಾನು ಇಮಿಡಿಯೇಟಾಗಿ ನಾನು ಉಪ್ಪು ಹಾಕೋದಿಲ್ಲ, ಯಾಕೆಂದರೆ ಸ್ಟಾರ್ಟಿಂಗು ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೆ ನಾನು ಒಂದು 5 ನಿಮಿಷ ಅದನ್ನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಹುರ್ಕೊಳ್ತೀನಿ. ನಾನು ಸ್ವಲ್ಪ ಇದನ್ನು ಹಾಗೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು 2 ನಿಮಿಷ ಬಿಟ್ಟು ನಾವು ಉಪ್ಪು ಹಾಕ್ಕೊಳ್ತೀವಿ. ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕಿ ಕೊಟ್ಟರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ತಿನ್ನಲಿಕ್ಕೆ, ಹುರ್ಬಾರ್ದಂತ. ಇಷ್ಟೇ, ಇದನ್ನು ಹುರ್ಕೊಳ್ತೀನಿ. ಹುರ್ಕೊಂಡ್ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕೆಚ್ಚು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರಿದ್ಕೊಟ್ರೆ ಅದು ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಹುರ್ಕೊಳ್ತಾ ಇದೀವಿ ನೋಡಿ. ಅದು ಹುರಿಯೋಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ತಟ್ಟೆಗೆ ಆರಾಕಿಟ್ಟಿದ್ನಲ್ಲ ಹುರ್ಕೊಂಡಿರೋದನ್ನೆಲ್ಲ ಮಸಾಲೆ, ಅದನ್ನು ನಾನು ಮಿಕ್ಸಿಗೆ ಹಾಕಿ ನಾನು ರುಬ್ತಾಯಿದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆಮೇಲೆ ನಾನು ಹಾಕ್ಕೊಂಡಿದ್ದೀನಿ, ಅದು ನಿಮಗೆ ನಾನು ತೋರಿಸ್ಲಿಲ್ಲ, ಅದು ಒಂದು ಸ್ಕಿಪ್ ಆಗಿಬಿಟ್ಟಿದೆ. ಅದನ್ನು ನಾನು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಚಿಕನ್ನ ಉರಿಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ನೋಡಿ, ಇವಾಗ ಇಷ್ಟು ಹುರಿದಾದ್ಮೇಲೆ ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಉಪ್ಪು ಬೇಕಾಗುತ್ತೆ ಅದಕ್ಕೆ. ಇದಿಷ್ಟು ಹಾಕ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಿಂಗೋವರೆಗೂ ಹುರ್ಕೊಂಡು ಈ ಮಸಾಲೆನ ತೀರಾ ಡ್ರೈ ಆದಮೇಲೆ ಮಾಡ್ಕೋಬೇಡಿ, ಆಮೇಲೆ ಜ್ಯೂಸಿ ಇರೋಲ್ಲ ಚಿಕನ್ನಲ್ಲಿ, ಒಣಗೋದಂಗೆ ಡ್ರೈ ಆದಂಗೆ ಇರುತ್ತೆ. ಆಮೇಲೆ ಅದು ಸ್ವಲ್ಪ ನೀರಿದೆ ಅನ್ನೋವಾಗಲೇ ಈ ಮಸಾಲೆನ ಇದಕ್ಕೆ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಹಾಕಿ ಸ್ವಲ್ಪ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ನಮ್ಗೆ ಇವಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ. ನೋಡಿ ಇವಾಗ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಹಾಕಿರೋದು ಇಷ್ಟೇ ಮೆಣಸಿನ ಪುಡಿ. ನಾನು ಹಾಕಿರೋ ಮಸಾಲೆಯಲ್ಲೇ ಸ್ವಲ್ಪ ಖಾರ ಇರೋದ್ರಿಂದ ಮೆಣಸಿನ ಪುಡಿ ನಾನು ಇಷ್ಟೇ ಹಾಕ್ಕೊಂಡಿರೋದು. ಕರೆಕ್ಟಾಗಿತ್ತು ಉಪ್ಪು ಖಾರ ಎಲ್ಲ. ನೀವು ಒಂದು ಸಲ ಈ ರೀತಿ ಮಾಡಿ ಟೇಸ್ಟ್ ಯಾವ ರೀತಿ ಇತ್ತು ಅಂತೇಳಿ ನಾನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗಲೇ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಜಿಲ್ ಬರಬೇಕು. ಒಂದು 2 ಕೂಗಿಸ್ಕೊಂಡ್ಮೇಲೆ ನಿಮಗೆ ನಾನು ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ತೀನಿ. ನೋಡಿ ಅಷ್ಟೇ. ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಕುಕ್ಕರ್ ಕ್ಯಾಪ್ ಹಾಕಿದ್ಮೇಲೆ ನಾನು ವೆಯ್ಟ್ ಹಾಕಿ 2 ಕೂಗಿಸ್ಕೊಳ್ತೀನಿ. ಈಗ ಬಿಸಿ ಬಿಸಿ ಅಷ್ಟೊತ್ತಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಚಿಕನ್ ಸಾಂಬಾರು ಜೊತೆಗೆ ತಿಂದ್ವಿ. ಇದ್ರ ಜೊತೆಗೆ ಇವಾಗ ಕಬಾಬ್ ಕೂಡ ನಂಚ್ಕೊಳ್ಳೋಕ್ಕೆ ಅಂತೇಳಿ ಕಬಾಬ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಬಂದು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗು ಅಥವಾ ನಾನು ನೆಕ್ಸ್ಟ್ ಟೈಮ್ ನಾನ್ ವೆಜ್ ಮಾಡಿದಾಗ ಕಬಾಬ್ ಮಾಡ್ಕೊಳ್ತೀನಿ, ಆವಾಗ ನಿಮಗೆ ನಾನು ತೋರಿಸ್ತೀನಿ. ಇಷ್ಟೇ. ಇದಾದಮೇಲೆ ಅವತ್ತು ಈ ಥರ ನಾವು ಸಿಂಪಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆಮೇಲೆ ಸಂಜೆ ನಾನು ಇದೊಂದು ಡೋರಿಗೆ, ನಾನು ಬ್ಲೌಸ್ಗೆ ಡೋರಿ ಇಡ್ತಾ ಇದ್ನಲ್ಲ, ಅದಕ್ಕೊಂದು ಡಿಸೈನ್ ಬೇಕಿತ್ತು. ಇವಾಗ ಯಾರು ಬೀಡ್ಸ್ ಎಲ್ಲ ಇಟ್ಕೊಳ್ಳಲ್ಲ, ಈ ಥರ ಡಿಸೈನ್ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿ ನಾನು ಸ್ಕ್ವೇರ್ ಶೇಪ್ನಲ್ಲಿ ಒಂದು 5 ಇಂಚಷ್ಟು, 4 ಇಂಚಷ್ಟು, 3 ಇಂಚಷ್ಟು ಒಂದು ಸ್ಕ್ವೇರ್ ಶೇಪ್ನಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕರೆಕ್ಟಾಗಿ ಮರ್ದಕ್ಕೆ ಫೋಲ್ಡ್ ಮಾಡಿ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಸ್ಟಿಚಸ್ಗಳು ಹಾಕ್ಕೊಂಡಿದ್ದೆ. ಈಗ ಅದನ್ನು ಒಂದ್ರ ಮೇಲೊಂದು ಕರೆಕ್ಟಾಗಿ ಇಟ್ಕೊಂಡು ಆ ಎಡ್ಜಸ್ಗಳು ಕರೆಕ್ಟಾಗಿ ಅದ್ರ ಮೇಲೆ ಕೂರಿಸ್ಕೊಂಡು ನಾನು ಎಡ್ಜೆಲ್ಲ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ, ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೆ ಒಂದ್ರ ಮೇಲೊಂದು ಕರೆಕ್ಟಾಗಿ ಇಟ್ಕೊಂಡು ಎಡ್ಜ್ಗಳು ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ ಆ ಕಡೆ ಅದೇ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಶೇಪ್ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಆಗಿದೆ. 2 ಕೂಡ ಆಗಿದೆ ನಾನು ರೆಡಿ. ಇವಾಗ ನಾನು ಡೋರಿನ ಕರೆಕ್ಟಾಗಿ ಆ ಥರ ಸೆಂಟ್ರಿಗೆ ಇಟ್ಕೊಳ್ತೀನಿ. ಸೆಂಟ್ರಿಗೆ ಇಟ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಆ ಸ್ಟಿಚಸ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ನಾನು ಇಲ್ಲಿ ಮರ್ಚ್ಕೊಂಡು ಸ್ಟಿಚ್ ಮಾಡುವಾಗ ಲಾಸ್ಟಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಓಪನ್ ಮಾಡಿದಾಗ ಅಲ್ಲಿ ಕಚ್ಚಾ ಕಾಣಿಸಲ್ಲ. ಈಗ ಸುಮ್ಮನೆ ಅದೇ ಥರ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಬಂದ್ಬಿಟ್ರೆ ಅಲ್ಲಿ ಕಚ್ಚಾ ಕಾಣಿಸುತ್ತೆ. ನಾವು ಹಿಂದಗಡೆ ಫೋಲ್ಡ್ ಉಲ್ಟಾ ಹಾಕಿದಾಗ ನೋಡಿ ಇವಾಗ ಕ್ಲೀನಾಗಿ ಕುತ್ಕೊಂಡಿದ್ದೆ, ಗೊತ್ತಾಗಲ್ಲ ನಮಗೆ. ಈ ಥರ ನಿಮಗೆ ಕೆಲವರು 3 ಬೇಕಾದ್ರೆ ಇಟ್ಕೋಬೋದು, ಇಲ್ಲ 4 ಲೇಯರು 5 ಲೇಯರ್ ಈ ಥರ ಮಾಡ್ಕೊತಾರೆ. ನೀವು ಎಷ್ಟು ಲೇಯರ್ ಜಾಸ್ತಿ ತೊಗೊಳ್ತೀರೋ ಅಷ್ಟು ದೊಡ್ಡದಾಗಿ ಉದ್ದಕ್ಕೆ ಬರುತ್ತೆ. ಇಲ್ಲಿ ನಾನು 3 ಇಟ್ಕೊಂಡಿದ್ದೀನಿ. ಈ ಥರ ಸಿಂಪಲಾಗಿ ಬಂದಿದೆ ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ಥರನೇ ಇವಾಗ ಇನ್ನೊಂದು ಕೂಡ ನಾನು ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ನಾನು ಡೋರಿಗೆ ಮಧ್ಯಕ್ಕೆ ಇಟ್ಕೊಂಡು ನೋಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಈಕ್ವಲಾಗಿ ನಾವು ಕಟ್ಟಿಂಗ್ ಮಾಡಿಕೊಂಡು ಆ ಸ್ಟಿಚ್ ಇದೆಯಲ್ಲ, ಆ ಸ್ಟಿಚ್ ಮೇಲೆ ನಾನು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸ್ಟಿಚ್ ಹಾಕ್ಕೊಂಡು ನೀವು ಎಡ್ಜ್ ಬರ್ತಾ ನಾನು ಏನು ಮಾಡ್ತೀನಿ, ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಹಂಗೆ ಫೋಲ್ಡ್ ಮಾಡಿಕೊಂಡ್ರೆ ನಾವು ಓಪನ್ ಮಾಡಿದಾಗ ಕಚ್ಚಾ ಕಾಣಿಸಲ್ಲ ಅಂತ ಅಷ್ಟೇ. ಅದನ್ನು ಫೋಲ್ಡ್ ಮಾಡ್ಕೊಂಡೇ ಸ್ಟಿಚ್ ಮಾಡಿ ನೀವು ಕೂಡ. ಇದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇವು ನಾವು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಓಪನ್ ಮಾಡುವಾಗ ನೀಟಾಗಿ ಎಳ್ಕೊಂಡ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಯಾರೂ ಬೀಡ್ಸ್ಗಳನ್ನ ಇಟ್ಕೊಳ್ತಾ ಇಲ್ಲ, ಡೋರಿಗಳಿಗೆ ಎಲ್ಲ ಈ ಥರನೇ ಡಿಸೈನ್ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಸೈಡ್ ಇದೊಂಥರ ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲಾಗಿ ನಾನು ಕೂಡ ಡೋರಿ ಡಿಸೈನ್ ಮಾಡಿದ್ದೆ. ಅದನ್ನು ನಿಮಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡಿ ನಿಮ್ಗೆ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.